ಎಷ್ಟು ರುಚಿ ಇದೆ ಗೊತ್ತಾ. ಸೊ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುವಂತಹ ಟೊಮೆಟೊ ಭರ್ತಾ ಇದು. ಈ ಟೊಮೆಟೊ ಭರ್ತಾ ಮಾಡೋದಕ್ಕೆ ಮೊದಲಿಗೆ ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಆದಮೇಲೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಕೆಂಪಾಗೋ ತನಕ ಹುರ್ಕೊಂಡು ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಇವಾಗ ಅದೇ ಎಣ್ಣೆಯಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಮಾಡ್ಕೊಂಡು ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಇವಾಗ ಮತ್ತೆ ಅದೇ ಪ್ಯಾನ್ನಲ್ಲಿ 1-2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಕೆಂಪಾಗೋ ತನಕ ಹುರ್ಕೋಬೇಕಾಗುತ್ತೆ. ಈ ರೀತಿ ಕೆಂಪಾಗಿದ್ದರೆ ಸಾಕು. ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು 4 ಟೊಮೆಟೊನ ಇಡ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಉಪ್ಪು ಹಾಕಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಮಾಡ್ಕೊಂಡು ತಗೋಬೇಕು ಎರಡು ಕಡೆಗೆ. ಟೊಮೆಟೊ ಸಾಫ್ಟ್ ಆದಮೇಲೆ ಸಿಪ್ಪೆನ ಬೇರೆ ಮಾಡ್ಕೋಬೇಕಾಗುತ್ತೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದು ನಾನು. ಇವಾಗ ಏನಿಲ್ಲ, ಎಲ್ಲ ಸಾಮಗ್ರಿ ಕೈಲಿಂದ ಕ್ರಷ್ ಮಾಡ್ಕೋಬೇಕು ಅಷ್ಟೇ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಕ್ರಷ್ ಮಾಡ್ಕೊತಿದ್ದೀನಿ ಕೈಲಿಂದ. ಅದೇ ರೀತಿ ಬೆಳ್ಳುಳ್ಳಿ ಕೂಡ ಇಲ್ಲಿ ಕ್ರಷ್ ಮಾಡ್ಕೊತಿದ್ದೀನಿ ಕೈಲಿಂದ. ಕೊನೆಗೆ ಇದಕ್ಕೆ ಈ ಟೊಮೆಟೊ ಕೂಡ ಸೇರಿಸ್ತಿದ್ದೀನಿ. ಟೊಮೆಟೊ ಹಾಕೊಂಡು ಚಮಚಲಿಂದ ಅಥವಾ ಕೈಲಿಂದ ಇದನ್ನು ಈ ರೀತಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸಾಫ್ಟ್ ಆಗಿರುತ್ತೆ, ಇಲ್ಲೇನು ಕಷ್ಟ ಅನ್ಸೋದಿಲ್ಲ. ಅಥವಾ ವಿಸ್ಕರ್ ಇದ್ದರೆ ವಿಸ್ಕರ್ಲಿಂದ ಕೂಡ ಸಾಫ್ಟ್ ಆಗಿ ಮಾಡ್ಕೋಬೋದು. ಇವಾಗ ಕೊನೆಗೆ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿದರೆ ಸಾಕು. ನಮ್ಮ ರುಚಿಯಾಗಿರುವಂತಹ ಹೆಲ್ದಿ ಟೊಮೆಟೊ ಭರ್ತಾ ರೆಸಿಪಿ ತಯಾರಾಗಿದೆ. ಅನ್ನದ ಜೊತೆಗೆ ಅಷ್ಟೇ ಅಲ್ಲ, ಚಪಾತಿ ರೊಟ್ಟಿ ಕೂಡ ಈ ರೆಸಿಪಿನ ನೀವು ಹಾಕೊಂಡು ತಿನ್ಬೋದು. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಖಂಡಿತ ಟ್ರೈ ಮಾಡಿ ನೋಡಿ ಒಂದ್ಸಲ.